ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಷ್ಟೊಂದು ದಿನ ಆಯಿತು ನಾವು ಯಡಿಯೂರು ಮತ್ತು ಚುಂಚನಗಿರಿಗೆ ಹೋಗಿ, ಅದಕ್ಕೆ ಇವತ್ತು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅಂದರೆ ಯಡಿಯೂರಿಗೆ ಒಂದು 6 ತಿಂಗಳಾಯಿತು, ಚುಂಚನಗಿರಿಗೆ ಹೋಗಿ ಒಂದು 2-3 ವರ್ಷ ಆಯಿತು. ಅದಕ್ಕೆ ಇವತ್ತು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ನಮ್ಮ ಮನೆಯಿಂದ ಯಡಿಯೂರು ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಕ್ಕೆ 1.5 ಅವರ್ ಬೇಕು. ಅಂದರೆ ನಮ್ಮ ಮನೆಯಿಂದ 81 ಕಿಲೋಮೀಟರ್ ಆಗುತ್ತೆ. ನಾವು ಬೈಕಲ್ಲಿ ಹೋಗಿರೋದ್ರಿಂದ ಬೇಗ ಹೋಗಿದ್ದೀವಿ. ಬಸ್ಸಲ್ಲಿ ಹೋಗಿದ್ರೆ ಇನ್ನು 2 ಅವರ್ ಆದರೂ 2.5 ಅವರ್ ಆದರೂ ಬೇಕು. ನಾವು ಬೈಕಲ್ಲಿ ಹೋಗಿರೋದ್ರಿಂದ ನಾವು ಸ್ವಲ್ಪ ಬೇಗ ಹೋಗಿದ್ದೀವಿ. 1.5 ಅವರ್ ಬೇಕು. ಅಂದರೆ ನಮ್ಮ ಮನೆಯಿಂದ 81 ಕಿಲೋಮೀಟರ್ ಆಗುತ್ತೆ ಯಡಿಯೂರು ದೇವಸ್ಥಾನಕ್ಕೆ. ಫೈನಲಿ ಯಡಿಯೂರು ದೇವಸ್ಥಾನಕ್ಕೆ ರೀಚ್ ಆಗಿದ್ವಿ. ಇದು ಯಡಿಯೂರು ದೇವಸ್ಥಾನಕ್ಕೆ ಹೋಗುವಂತಹ ರೋಡು. ನಾವು ಈಗ ಬರ್ತಾ ಇರುವಂತಹ ರೋಡು ಹಿಂದೆಗಡೆ ಬಸ್ ಸ್ಟಾಪ್ ಇದೆ. ಬಸ್ಸಿಂದ ಇಳ್ಕೊಂಬಂದರೆ ಇಲ್ಲಿಂದ ನೀವು ನಡ್ಕೊಂಬರ್ಬೇಕು, ಇಲ್ಲ ನಿಮಗೆ ಆಟೋ ಸಿಗುತ್ತೆ. ಅಲ್ಲಿ ನೀವು ಬಸ್ ಇಳ್ಕೊಂಡು ಆಟೋದಲ್ಲಾದರೂ ಬರ್ಬೋದು, ಇಲ್ಲಾಂದರೆ ನಡ್ಕೊಂಡಾದರೂ ಬರ್ಬೋದು. ಯಡಿಯೂರು ದೇವಸ್ಥಾನಕ್ಕೆ ಬರೋಕ್ಕೆ ರೈಲ್ವೆ ಸ್ಟೇಷನ್ ಕೂಡ ಇದೆ. ಅಲ್ಲಿ ರೈಲ್ವೆ ಸ್ಟೇಷನಿಂದ ಯಡಿಯೂರು ಸ್ಟಾಪ್ನ ನೀವೇನಾದರೂ ಇಳ್ಕೊಂಡು ನೀವು ನಡ್ಕೊಂಬರ್ಬೇಕಾಗಿಲ್ಲ. ಜಾಸ್ತಿ ಸ್ವಲ್ಪ ದೂರ ಅಷ್ಟೇ ಇರುತ್ತೆ ದೇವಸ್ಥಾನ. ಅಲ್ಲಿ ಟ್ರೈನ್ ಇಳ್ಕೊಂಡು ಹಿಂಗಾಸಿಂದನೇ ನೀವು ನಡ್ಕೊಂಬರ್ಬೇಕು. ಬಸ್ಸಿಗೆ ಬಂದರೆ ತುಂಬ ದೂರ, ಟ್ರೈನಿಗೆ ಬಂದರೆ ಹತ್ರ ಆಗುತ್ತೆ ದೇವಸ್ಥಾನ. ಬರೀ ಇಷ್ಟೇ ಡಿಸ್ಟೆನ್ಸ್ ಇರೋದು ಟ್ರೈನ್ಗೆ ಮತ್ತು ದೇವಸ್ಥಾನಕ್ಕೆ. ನಾವು ಫೈನಲಿ ಯಡಿಯೂರು ದೇವಸ್ಥಾನಕ್ಕೆ ರೀಚ್ ಆದ್ವಿ. ಈ ಬಿಸಿಲು ನೋಡಿ ಹೆಂಗಿದೆ ಅಂದರೆ, ಬಿಸಿಲು ಗೋಪುರನೇ ಕಾಣಿಸ್ತಿಲ್ಲ, ಕಣ್ಣೇ ಬಿಡೋಕ್ಕಾಗ್ತಾಯಿಲ್ಲ ಮೇಲಕ್ಕೆ, ಅಷ್ಟು ಬಿಸಿಲೈತೆ. ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಫೈನಲಿ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಬಟ್ ಈ ಬಿಸಿಲಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಗೈಸ್ ಟ್ರಾವೆಲ್ ಮಾಡೋದು. ದೇವಸ್ಥಾನಗಳಿಗಾಗಲಿ ಎಲ್ಲೇ ಆಗಲಿ ಫುಲ್ ಸಿಕ್ಕಾಪಟ್ಟೆ ಕಷ್ಟ ಬೈಕಲ್ಲಿ ಟ್ರಾವೆಲ್ ಮಾಡೋದು. ಹಂಗೂ ಕೂಡ ಏನೂ ಮಾಡೋಕ್ಕಾಗಲ್ಲ. ತುಂಬಾ ದಿನ ಆಯಿತು ಹೋಗಿ ಯಡಿಯೂರು ದೇವಸ್ಥಾನಕ್ಕೆ ಅಂತ ನಾವು ಹೋಗಿದ್ವಿ ಇವತ್ತು. ಬಟ್ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಇಲ್ಲಿ ನಾವು ಪೂಜೆ ಐಟಮ್ನ ತೊಗೊತಾ ಇದ್ದೀವಿ. ಪೂಜೆ ಐಟಮು ನೀವು ಬೆಸ್ಟು ಮನೆಯಿಂದನೇ ತೊಗೊಂಬರೋದು. ಯಾಕೆ ಅಂದರೆ ಇಲ್ಲಿ 100 ರೂಪಾಯಿ ತೊಗೊತಾರೆ. ಒಂದು ಕಾಯಿ ಇರುತ್ತೆ, ಮತ್ತು ಒಂದು 4 ಬಾಳೆಹಣ್ಣು, ಒಂದು ಸ್ವಲ್ಪ ಹೂವು ಇರುತ್ತೆ, ಮತ್ತು ಒಂದಿಷ್ಟೇ ಒಂದು 4 ಆಗೋ ಅಷ್ಟು ಊದುಗಡ್ಡಿ, ಒಂದು 2 ಆಗೋ ಅಷ್ಟು ಕರ್ಪೂರನ ಇಟ್ಟಿರ್ತಾರೆ ಅಷ್ಟೇ. ನೀವು ಬೆಸ್ಟು ಮನೆಯಿಂದನೇ ತೊಗೊಂಬರೋದು ಬೆಸ್ಟು ಪೂಜೆ ಸಾಮಾನ. ಅಲ್ಲಿ ತೊಗೊಳಕ್ಕಿಂತ ಮನೆಯಿಂದನೇ ತೊಗೊಂಬಂದರೆ ನೀವು ಕಾಯಿನೂ ತರ್ಬೋದು, ಊದುಗಡ್ಡಿ ಕರ್ಪೂರ ಹೂವು ಎಲ್ಲ ಸ್ವಲ್ಪ ಜಾಸ್ತಿನೇ ತರ್ಬೋದು. ಅದಕ್ಕೆ ಬೆಸ್ಟು ಮನೆಯಿಂದನೇ ತೊಗೊಂಡು ಬನ್ನಿ. ನಾವು ಹೋಗಬೇಕು ಅಂತ ಅಂದ್ಕೊಂಡಿರಲಿಲ್ಲ ಇವತ್ತು ದೇವಸ್ಥಾನಕ್ಕೆ. ಏನೋ ಹೋಗಬೇಕು ಅನಿಸ್ತು, ಅದಕ್ಕೆ ಹೋಗಿದ್ವಿ. ಇಲ್ಲ ಅಂದರೆ ನಾವು ಏನಾದರೂ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಮನೆಯಿಂದನೇ ಎಲ್ಲ ತೊಗೊಂಡೋಗ್ತೀವಿ. ಅಲ್ಲಿ ತೊಗೊಳೋದೇ ಇಲ್ಲ. ಫಸ್ಟ್ ಟೈಮು ನಾವು ಪೂಜೆ ಸಾಮಾನ ಅಲ್ಲಿ ತೊಗೊಂಡಿರೋದು. ನಾವು ಶನಿವಾರ ಬಂದಿದ್ದೀವಿ ಯಡಿಯೂರು ದೇವಸ್ಥಾನಕ್ಕೆ. ಜನನೇ ಇಲ್ಲ ಅಂತ ಅಂದ್ಕೊಂಡ್ವಿ. ಲೈನಾಗಿ ಹೋಗ್ಬೇಕಾದ್ರೆ ಏನಪ್ಪ ಜನನೇ ಇಲ್ಲ ಅಂತ ನೋಡ್ತಾ ಇದ್ದೀವಿ. ಹೋಗ್ತಾ 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 ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಇದ್ದರು ಗೈಸ್. ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದರು ಇವತ್ತು. ಏನು ಅಂತ ಗೊತ್ತಿರಲಿಲ್ಲ. ಯಡಿಯೂರಲ್ಲಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಇದೆಲ್ಲ ನಾನು ಡೋಲು ಅದೆಲ್ಲ ಬಾರಿಸೋದು ಫಸ್ಟ್ ಟೈಮ್ ನಾನು ಯಡಿಯೂರಲ್ಲಿ ನೋಡ್ತಾ ಇರೋದು. ಬಟ್ ಮುಂಚೆ ಎಲ್ಲ ನಾವು ಬಂದಾಗ ಸುಮ್ಮನೆ ಪೂಜೆ ಮಾಡಿಸ್ಕೊಂಡು ಹೋಗ್ತಾಯಿದ್ವಿ. ಇದೆಲ್ಲ ಏನೂ ಮಾಡ್ತಿರ್ಲಿಲ್ಲ. ಇವತ್ತೇ ಫಸ್ಟ್ ಟೈಮ್ ನಾನು ಈ ಡೋಲೆಲ್ಲ ಬಾರಿಸೋದು ನೋಡಿರೋದು ಯಡಿಯೂರಲ್ಲಿ. ಜನಾನಾಂ ಮಹಾಮಂಗಳಾರತಿ ಪೂಜಾಫಲೇನ ಕ್ಷೇಮಸ್ಥೈರ್ಯ ವಿಜಯಭದ್ರಭಯಾದಿ ಗಣಂತ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು. ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಊಟ ಮಾಡೋಣ ಅಂತ ಹೋಗ್ತಾ ಇದ್ವಿ. ನೋಡಿದ್ರೆ ಇಷ್ಟು
ಅಷ್ಟು ಬಿಸಿಲಿತ್ತು, ಸಿಕ್ಕಾಪಟ್ಟೆ ಸುಡ್ತೈತೆ ಕಾಲು. ಹಂಗೂ ಊಟ ಅಂದರೆ ದೇವಸ್ಥಾನ ಮುಂದೆ ಇರೋದು, ಅದ್ರ ಹಿಂದೆನೇ ಊಟದ್ದಿರೋದು. ಅಲ್ಲಿಗೆ ನಾವು ನಡ್ಕೊಂಡು ಹೋಗ್ತಾಯಿದ್ವಿ. ಯಪ್ಪ ಸಿಕ್ಕಾಪಟ್ಟೆ ಬಿಸಿಲು. ನಾವು ಯಡಿಯೂರಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಆದಿಚುಂಚನಗಿರಿ ಕಡೆ. ಆದಿಚುಂಚನಗಿರಿಗೂ ಹೋಗಿ ತುಂಬಾ ವರ್ಷಗಳೇ ಆಗೋಗ್ಬಿಟ್ಟಿತ್ತು. ಅದಕ್ಕೆ ನಾವು ಇವತ್ತು ಆದಿಚುಂಚನಗಿರಿಗೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ಇನ್ನೂ ನಮಗೆ ಆದಿಚುಂಚನಗಿರಿ 0.7 ಕಿಲೋಮೀಟರ್ ಇದೆ. ನಾನು ಯಾವ ರೇಂಜಲ್ಲಿ ಇದ್ದೀನಿ ಅಂದರೆ ಯಪ್ಪಾನೇ ಕೆಟ್ಟೆ, ಸಿಕ್ಕಾಪಟ್ಟೆ ಬಿಸಿಲು ಗೈಸ್. ಕಣ್ಣು ಕೂಡ ಬಿಡೋಕ್ಕಾಗ್ತಾ ಇರಲಿಲ್ಲ. ಸಿಕ್ಕಾಪಟ್ಟೆ ಗಾಳಿನೂ ಕೂಡ ಇತ್ತು, ಯಾಕಂದರೆ ಬೈಕಲ್ಲಲ್ವ ನಾವು ಹೋಗಿದ್ದಿತ್ತು. ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ಕೂಡ ಇತ್ತು. ಅದಕ್ಕೆ ಫುಲ್ಲು ವೇರೆಲ್ಲ ಸುತ್ಕೊಂಡು ಹೋದ್ರೂ ಅಂದರೆ ಬಿಸಿಲಿಗೆ ಸಿಕ್ಕಾಪಟ್ಟೆ ಟ್ಯಾನ್ ಆಗಿಬಿಟ್ಟಿದ್ದೀನಿ. ಫುಲ್ ಬ್ಲ್ಯಾಕ್ ಕಲರ್ದಾಗ ಕಾಣಿಸ್ತಾ ಇದ್ದೀನಿ. ಬಟ್ ಅಂದರೂ ಗಾಡಿಯಲ್ಲಿ ಬಿಸಿಲಲ್ಲಿ ಹೋಗೋದು ಸಿಕ್ಕಾಪಟ್ಟೆ ಕಷ್ಟ. ಅಂದ್ರೂ ಕೂಡ ನಾನು ಫುಲ್ಲು ವೇಲೆಲ್ಲ ಸುತ್ಕೊಂಡು ಹೋದ್ರೂ ಫುಲ್ಲು ಬ್ಲ್ಯಾಕ್ ಕಲರ್ ಆಗಿಬಿಟ್ಟಿತ್ತು, ಅಷ್ಟು ಬಿಸಿಲಿದೆ. ಯಪ್ಪ ನಾವು ಒಂದು ದಿವಸ ಹೋಗೋಕ್ಕೆ ಇಷ್ಟೊಂದು ಕಷ್ಟಪಡ್ತೀವಿ ಬಿಸಿಲಲ್ಲಿ. ದಿನ ಬಿಸಿಲಲ್ಲೇ ಕೆಲಸ ಮಾಡೋರು ಇರ್ತಾರೆ, ಅವರೆಲ್ಲ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ಅಂದ್ರೂ ಒಂದು ದಿವಸ ಹೋಗಿದ್ಕೆ ಸಿಕ್ಕಾಪಟ್ಟೆ ಸಾಕಾಗೋಯಿತು. ಏನು ಬಿಸಿಲು ಗೊತ್ತಾ, ಸಿಕ್ಕಾಪಟ್ಟೆ ಬಿಸಿಲು. ಬಟ್ ಹೆಂಗೆ ಕೆಲಸ ಮಾಡ್ತಾರೋ ಬಿಸಿಲಲ್ಲಿ ನಿಜವಾಗ್ಲೂ ಗೊತ್ತಿಲ್ಲ. ನಾವು ಫೈನಲಿ ಆದಿಚುಂಚನಗಿರಿಗೆ ರೀಚ್ ಆದ್ವಿ. ಇದು ಆದಿಚುಂಚನಗಿರಿ ದೇವಸ್ಥಾನ. ತುಂಬಾ ವರ್ಷ ಆಯಿತು ಬಂದು, ಅದಕ್ಕೆ ಇವಾಗ ಆದಿಚುಂಚನಗಿರಿಗೆ ನಾವು ಹೋಗ್ತಾ ಇದ್ದೀವಿ. ಈ ಪ್ಲೇಸ್ನ ನೋಡಿದ್ರೆ ನನಗೇನು ಅನಿಸುತ್ತೆ ಅಂದರೆ ಸಿಕ್ಕಾಪಟ್ಟೆ ಕೋಲ್ಡಾಗಿ ಸಕ್ಕತ್ತಾಗಿತ್ತು ಗೈಸ್. ಯಾಕಂದರೆ ಬೇಸಿಗೆ ಟೈಮಲ್ಲಿ ಈ ಥರ ಪ್ಲೇಸಲ್ಲಿ ಬಂದು ಕೂತ್ಕೊಂಡ್ರೆ ಮಾತ್ರ ಸಕ್ಕತ್ತಾಗಿರುತ್ತೆ. ಅಷ್ಟು ಕೋಲ್ಡ್, ಅಷ್ಟು ತಣ್ಣಗೆ, ಮರದ ಹತ್ರ ಅಷ್ಟು ತಣ್ಣಗಿದೆ. ಬಟ್ ನಾವು ಬೈಕಲ್ಲಿ ತುಂಬ ಬಿಸಿಲಲ್ಲಿ ಬಂದಿರೋದ್ರಿಂದ ಈ ಮರದ ಹತ್ರ ಬಂದಿದ ತಕ್ಷಣ ಫುಲ್ಲು ಕೋಲ್ಡ್ ಆಗೋಯಿತು. ಮಾತ್ರ ಸಖತ್ ಖುಷಿ ಆಯಿತು ನನಗಂತೂ. ಈ ಪ್ಲೇಸ್ ನೋಡಿ ತುಂಬಾ ಇಷ್ಟ ಆಯಿತು. ಬಟ್ ಈ ಥರ ಪ್ಲೇಸು ನಮಗೆ ಸಿಗೋದು ತುಂಬ ಅಪರೂಪ. ಬಟ್ ಆ ಮರಗಳ ಹತ್ರ ಫುಲ್ಲು ತಣ್ಣಗಿದೆ. ಬಟ್ ಈ ಬಿಸಿಲಲ್ಲಿ, ಈ ಬೇಸಿಗೆಯಲ್ಲಿ ಈ ಥರ ಪ್ಲೇಸ್ ಸಿಗೋದು ತುಂಬ ಅಪರೂಪ. ಬಟ್ ಸಿಗುತ್ತೆ. ಬಟ್ ಈ ಥರ ಮರಗಳಿದ್ರೆ ಮಾತ್ರ ಬೇಸಿಗೆ ಟೈಮಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನನಗಂತೂ ಈ ಪ್ಲೇಸ್, ಈ ಮರಗಳು ತುಂಬಾ ಇಷ್ಟ ಆಯಿತು. ನಾವು ಆದಿಚುಂಚನಗಿರಿಗೆ ಬಂದಾಗೆಲ್ಲ ಬೆಟ್ಟ ಹತ್ಕೊಂಡು ಹೋಗ್ತಾಯಿದ್ವಿ. ಬಟ್ ಈ ಬಿಸಿಲಲ್ಲಿ ಬೆಟ್ಟ ಹತ್ಕೊಂಡು ಹೋಗೋಕ್ಕಾಗಲ್ಲ ಗೈಸ್. ಯಾಕಂದರೆ ಕಾಲೆಲ್ಲ ಸುಟ್ಟು ಬೊಬ್ಬೆಗಳು ಬಂದ್ಬಿಡ್ತವೆ ಅಷ್ಟೇ. ಒಬ್ಬರು ಕೂಡ ಬೆಟ್ಟ ಹತ್ಕೊಂಡು ಹೋಗ್ತಾ ಇರಲಿಲ್ಲ, ಯಾಕಂದರೆ ಅಷ್ಟು ಸಿಕ್ಕಾಪಟ್ಟೆ ಸುಡ್ತಾಯಿತ್ತು. ಅದಕ್ಕೆ ನಾವು ಗಾಡಿಯಲ್ಲಿ ಬೆಟ್ಟದ ಮೇಲಕ್ಕೆ ಹೋಗ್ತಾಯಿದ್ದೀವಿ. ಅಂದರೆ ಇದು ದೇವಸ್ಥಾನದ ಮೇಲಕ್ಕೆ ಹೋಗುತ್ತೆ, ಅಲ್ಲಿ ಸ್ವಲ್ಪ ದೂರ ನಡಿಬೇಕಷ್ಟೆ. ಅಲ್ಲೂ ಸುಡುತ್ತೆ, ಬಟ್ ಸ್ವಲ್ಪ ದೂರ ಅಲ್ವಾ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ನಾವು. ಬಟ್ ಮೆಟ್ಲಂತೂ ಹತ್ಕೊಂಡು ಹೋಗೋಕ್ಕಾಗಲ್ಲ. ಮೆಟ್ಲು ಹತ್ಕೊಂಡು ಹೋಗ್ಬೇಕಂದ್ರೆ ನಾವು ಬೆಳಿಗ್ಗೆ 6 ಗಂಟೆ ಅಷ್ಟಕ್ಕೆಲ್ಲ ಇಲ್ಲಿರಬೇಕು, ಆವಾಗೆ ಮೆಟ್ಲು ಎತ್ಕೊಂಡು ಹೋಗೋಕ್ಕಾಗೋದು. ಬಟ್ ನಾವು ಮಧ್ಯಾಹ್ನ ಬಂದಿರೋದ್ರಿಂದ ಬಟ್ ಆಗಲ್ಲ ಮೆಟ್ಲು ಎತ್ತೋಕ್ಕೆ. ಅದಕ್ಕೆ ನಾವು ದೇವಸ್ಥಾನಕ್ಕೆ, ಬೆಟ್ಟದ ಮೇಲಕ್ಕೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಫೈನಲಿ ರೀಚ್ ಆದ್ವಿ. ಇದೇ ನಮ್ಮ ಆದಿಚುಂಚನಗಿರಿ. ಇವರು ಆದಿಚುಂಚನಗಿರಿ ಸ್ವಾಮೀಜಿಯವರು. ಬಟ್ ಇವ್ರನ್ನ ನಾನು ನೋಡಿದಾಗ ನಾನು 10th ಸ್ಟ್ಯಾಂಡರ್ಡಲ್ಲಿದ್ದೆ. ನಾನು 10th ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ಇವ್ರನ್ನ ನಾನು ನೋಡಿದ್ದೆ.
ಇವ್ರನ್ನ ನೋಡಿ ಸ್ವಲ್ಪ ದಿನ ಆದಮೇಲೆ ನೆಕ್ಸ್ಟ್ ಒಂದು 3 ತಿಂಗಳು ಬಿಟ್ಕೊಂಡು ಮತ್ತೆ ಹೋದ್ವಿ. ಅಷ್ಟರಲ್ಲಿ ಇವರು ಇರಲಿಲ್ಲ. ಬಟ್ ನಾನು 10th ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ಇವ್ರನ್ನ ಡೈರೆಕ್ಟಾಗಿ ನೋಡಿದ್ದೆ, ಮಾತಾಡಿಸಿದ್ದೆ. ಬಟ್ ಇವರು ಆಮೇಲೆ 3 ತಿಂಗಳಾದಮೇಲೆ ಇವರು ಇರಲಿಲ್ಲ, ಬಟ್ ತೀರ್ಕೊಂಡ್ಬಿಟ್ಟಿದ್ರು. ಅವರು ಸಮಾಧಿನ ನೋಡೋದಕ್ಕೆ ನಾನು ಸ್ವಲ್ಪ ದಿನ ಬಿಟ್ಕೊಂಡು ಹೋದೆ. ಬಟ್ ಅದು ಇನ್ನೂ ಕಟ್ತಾಯಿದ್ರು ಅನಿಸುತ್ತೆ, ಬಟ್ ಯಾರನ್ನೂ ಬಿಡ್ತಾ ಇರಲಿಲ್ಲ. ಇವ್ರನ್ನ ನೋಡೋದಕ್ಕೆ ಯಾರನ್ನೂ ಬಿಡ್ತಾ ಇರಲಿಲ್ಲ. ಆಮೇಲೆ ಇನ್ನೂ ಒಂದ್ಸಲ ಬಂದಿದ್ದೆ, ಆವಾಗಲೂ ಕೂಡ ಬಿಡ್ತಾ ಇರಲಿಲ್ಲ. ಇವ್ರನ್ನ ನೋಡೋಕ್ಕೆ ಅಂತಲೇ ಬಂದಿದ್ವಿ. ಅದೇ ಸ್ವಲ್ಪ ದಿನ ಬಿಟ್ಕೊಂಡು ದೇವಸ್ಥಾನಕ್ಕೆ ಬಂದು ಇವ್ರನ್ನ ನೋಡೋಕ್ಕೆ ಅಂತ ಬಂದ್ವಿ. ಬಟ್ ಅವಾಗೂ ಕೂಡ ಯಾರನ್ನೂ ಬಿಟ್ಟಿರಲಿಲ್ಲ. ಆಮೇಲೆ ಈ ಸಲ ಬಂದಾಗ ಅಂದರೆ ನೋಡೋಕ್ಕೆ ಬಂದ್ವಿ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಇವ್ರ ಸಮಾಧಿನ. ಫುಲ್ಲು ನೀವು ನೋಡ್ಬೋದು, ತುಂಬ ಚೆನ್ನಾಗಿದೆ. ಬಟ್ ಇಲ್ಲಿಗೆ ಮೋದಿಯವ್ರು ಕೂಡ ಬಂದಿದ್ದರು. ಇದು ಓಪನ್ ಆದಾಗ ಮೋದಿಯವ್ರು ಕೂಡ ಇಲ್ಲಿಗೆ ಬಂದಿದ್ದರು. ಬಟ್ ತುಂಬ ಚೆನ್ನಾಗಿದೆ. ಟಿ ವಿಯಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ನೋಡಿದ್ರೆ ತುಂಬ ಚೆನ್ನಾಗಿದೆ. ಇಲ್ಲಿ ಏನೋ ಅಂಡರ್ಗ್ರೌಂಡ್ ಥರ ಮಾಡಿದ್ದಾರೆ ಗೈಸ್ ಅಲ್ಲೇ. ಬಟ್ ಏನಂತ ಗೊತ್ತಿಲ್ಲ. ಬಟ್ ಕೆಳಗಡೆ ಇಳ್ಕೊಂಡು ಹೋಗೋಕೆ ಏನೋ ಕೆಲಸ ಮಾಡ್ತಿದ್ರು, ಬಿಡಲ್ಲ ಅಂತ ಹೇಳಿದ್ರು. ಬಟ್ ಏನೋ ಅಂಡರ್ಗ್ರೌಂಡ್ ಥರ ಏನೋ ಮಾಡಿದ್ದಾರೆ. ಇದು ಯಡಿಯೂರು ದೇವಸ್ಥಾನದ ಪ್ರಸಾದ ಲಾಡು ಮತ್ತು ಕೊಬ್ಬರಿ ಮಿಠಾಯಿ ಅಂತ 100 ರೂಪಾಯಿಗೆ 2 ಪ್ಯಾಕೆಟು ನಾವು ತೊಗೊಂಡಿದ್ವಿ. ಇದು 2 ಲಾಡು, ಅದು ಒಂದು 6 ಕೊಬ್ಬರಿ ಮಿಠಾಯಿ ಬರುತ್ತೆ. ಇವತ್ತಿನ ಬ್ಲಾಗ್ ಇದಾಗಿರುತ್ತೆ ಗೈಸ್. ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.